ಜಮಖಂಡಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಆಡಿದ ಮಾತುಗಳು ವಿವಾದಕ್ಕೆ ಕಾರಣವಾಗಿವೆ. ಸಾವರ್ಕರ್ ಅವರು ನಿಧನರಾದಾಗ ಪಾರ್ಲಿಮೆಂಟ್ನಲ್ಲಿ ಶ್ರದ್ಧಾಂಜಲಿ ಸಲ್ಲಿಸುವುದಕ್ಕೆ ನೆಹರು ಅವರು ಬಿಡಲಿಲ್ಲ ಎಂದು ಅವರು ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ. ಸ್ವಾತಂತ್ರ್ಯ ವೀರ ಸಾವರ್ಕರ್ ಪ್ರತಿಷ್ಠಾನವು ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಅವರು ಈ ಮಾತನ್ನು ಹೇಳಿದ್ದಾರೆ. ಇದೀಗ ಸೋಷಿಯಲ್ ಮೀಡಿಯಾದುದ್ದಕ್ಕೂ ಈ ಭಾಷಣ ಟ್ರೋಲ್ಗೆ ಒಳಗಾಗಿದೆ. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದುಕೊಂಡು ಹೀಗೆ ಸುಳ್ಳು ಹೇಳಬಹುದಾ ಎಂಬ ಪ್ರಶ್ನೆ ಎದುರಾಗಿದೆ. ಅದಕ್ಕೆ ಕಾರಣ ಏನಂದ್ರೆ, ನೆಹರು ಅವರು ನಿಧನರಾದದ್ದು 1964ರಲ್ಲಿ, ಸಾವರ್ಕರ್ ನಿಧನರಾದದ್ದು 1966ರಲ್ಲಿ. ಅಂದ್ರೆ ಸಾವರ್ಕರ್ ನಿಧನರಾಗುವುದಕ್ಕಿಂತ ಮೊದಲೇ ನೆಹರು ಅವರು ನಿಧನರಾಗಿದ್ದಾರೆ. ಹೀಗಿರುವಾಗ ಸಾವರ್ಕರ್ ಅವರ ಶ್ರದ್ಧಾಂಜಲಿಗೆ ನೆಹರು ಅವರು ಅಡ್ಡಿಪಡಿಸಿದ್ದು ಹೇಗೆ ಎಂಬ ಪ್ರಶ್ನೆಯನ್ನ ಸಾರ್ವತ್ರಿಕವಾಗಿ ಕೇಳಲಾಗ್ತಿದೆ. ಸಾವರ್ಕರ್ ತೀರ್ಕೊಂಡಾಗ ಸಂಸತ್ನಲ್ಲಿ ಶ್ರದ್ಧಾಂಜಲಿ ಅರ್ಪಿಸಬೇಕು ಅಂತ ಕಾಂಗ್ರೆಸ್ನ ಮುಖಂಡರೇ ಹೇಳಿದ್ರೆ, ಜವಾಹರ್ಲಾಲ್ ನೆಹರು ನೇತೃತ್ವ ಸರ್ಕಾರ ಹೇಳುತ್ತೆ ಅವರು ಈ ಮನೆಯ ಈ ಹೌಸ್ನ ಸದಸ್ಯರಲ್ಲ, ಹಾಗಾಗಿ ನಾವಿಲ್ಲಿ ಶ್ರದ್ಧಾಂಜಲಿ ಅರ್ಪಿಸಲ್ಲ ಅಂತ ನೆನ್ಪಿಟ್ಕೊಳ್ಳಿ ಬಂದು. ಬಿಎಲ್ ಸಂತೋಷ್ ವಿಡಿಯೋ ತುಣುಕು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೆ ಆಗುತ್ತಿದ್ದು, ವಾಟ್ಸ್ಆಪ್ ಯೂನಿವರ್ಸಿಟಿಯ ಮಾಹಿತಿಗಳನ್ನು ನಂಬಿಕೊಂಡು ಒಬ್ಬ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಭಾಷಣ ಮಾಡುವುದು ಸರಿಯೇ ಎಂಬ ಪ್ರಶ್ನೆ ಉದ್ಭವಿಸಿದೆ. ಬಿಜೆಪಿ ಮತ್ತು ಅದರ ಪರಿವಾರ ಸುಳ್ಳನ್ನು ಹಂಚಿಯೇ ಜನರನ್ನು ದಾರಿಗೆಡಿಸಿದೆ. ಈ ದೇಶಕ್ಕೆ 2014ರಲ್ಲಿ ಸ್ವಾತಂತ್ರ್ಯ ಬಂದಿದೆ ಎಂದು ಅದೇ ಪಕ್ಷದ ಸಂಸದೆ ಕಂಗನಾ ರಾಣವತ್ ಈ ಹಿಂದೆ ಹೇಳಿದ್ದರು. Blood will flow, but it should not be Hindustani blood. They knew it. And they paid a price. Of course, वो आज़ादी नहीं थी, वो भीख थी, और जो आज़ादी मिली है, वो 2014 में मिली है. ಭಾರತದ ಪ್ರಥಮ ಪ್ರಧಾನಿ ಸುಭಾಷ್ ಚಂದ್ರ ಬೋಸ್ ಎಂದು ಅವರು ಹೇಳಿದ್ದರು. ನೆಹರು ಮತ್ತು ಗಾಂಧಿಯನ್ನ ವಿಲನ್ಗಳಾಗಿ ಬಿಂಬಿಸುವುದು ಮತ್ತು ಸಾವರ್ಕರ್ ಮುಂತಾದವರನ್ನ ಹೀರೋ ಆಗಿ ಬಿಂಬಿಸುವುದು ಬಿಜೆಪಿಯ ಸಂಚು. ಆ ಸಂಚಿನ ಭಾಗವಾಗಿಯೇ ಅವರು ಈ ಸುಳ್ಳನ್ನು ಸಾರ್ವಜನಿಕವಾಗಿ ಹಂಚಿದ್ದಾರೆ. ಆದರೆ ಈಗಿನದು ತಂತ್ರಜ್ಞಾನದ ಕಾಲ, ಕ್ಷಣ ಮಾತ್ರದಲ್ಲಿ ಮಾಹಿತಿಯನ್ನು ಪಡೆದುಕೊಳ್ಳುವ ಅವಕಾಶ ಇವತ್ತಿನದು. ಆದ್ದರಿಂದ ಬಿಎಲ್ ಸಂತೋಷ್ ಸುಳ್ಳು ಹೇಳಿ ವೇದಿಕೆಯಿಂದ ಇಳಿದ ಕೂಡಲೇ ಸತ್ಯ ಬಹಿರಂಗವಾಗಿದೆ. ಆದರೆ ಈ ಸತ್ಯಕ್ಕೆ ಮುಖಾಮುಖಿಯಾಗುವ ಧೈರ್ಯವನ್ನ ಸಂತೋಷ್ ತೋರಿಸುತ್ತಿಲ್ಲ. ಗಾಂಧಿ ಹತ್ಯೆಯಲ್ಲಿ ಸಾವರ್ಕರ್ ಆರೋಪಿ. ಅವರ ಆರೋಪವನ್ನು ಸಾಬೀತುಪಡಿಸುವ ಪುರಾವೆ ಸಿಕ್ಕಿಲ್ಲ ಎಂಬ ಕಾರಣಕ್ಕೆ ಅವರು ಆರೋಪ ಮುಕ್ತವಾಗಿದ್ದಾರೆ. ಇದರರ್ಥ ಅವರು ಆರೋಪಿ ಅಲ್ಲ ಎಂದಲ್ಲ, ಅವರನ್ನ ಅಪರಾಧಿ ಎಂದು ಪ್ರೂವ್ ಮಾಡುವುದಕ್ಕೆ ಬೇಕಾದ ಸಾಕ್ಷಿಗಳು ಸಿಕ್ಕಿಲ್ಲ ಎಂದು ಅರ್ಥ. ಸಾವರ್ಕರ್ ನಿಧನರಾಗುವಾಗ ಗಾಂಧಿ ಹತ್ಯೆಯಾಗಿ 18 ವರ್ಷಗಳಷ್ಟೇ ಆಗಿತ್ತು. ಈ ದೇಶದಲ್ಲಿ ಆ ಸಮಯದಲ್ಲಿ ಗಾಂಧಿಯ ಪ್ರಭಾವ ಸಾಕಷ್ಟಿತ್ತು. ಆದ್ದರಿಂದ ಗಾಂಧಿ ಹತ್ಯೆಯ ಆರೋಪಿಗೆ ಪಾರ್ಲಿಮೆಂಟಲ್ಲಿ ಶ್ರದ್ಧಾಂಜಲಿ ಸಲ್ಲಿಸುವುದು ಸೂಕ್ತ ಅಲ್ಲ ಎಂದು ಅಂದಿನ ಸಂಸದರು ತೀರ್ಮಾನಿಸಿರಬಹುದು. ಅಲ್ಲದೆ ಸಾವರ್ಕರ್ ಸಂಸತ್ ಸದಸ್ಯರಾಗಿರಲಿಲ್ಲ. ಸಂಸತ್ ಸದಸ್ಯ ಆಗಿಲ್ಲದ ವ್ಯಕ್ತಿಗೆ ಸಂಸತ್ತಿನಲ್ಲಿ ಶ್ರದ್ಧಾಂಜಲಿ ಸಲ್ಲಿಸುವ ಪರಿಪಾಠ ಇಲ್ಲ. ಬ್ರಿಟಿಷ್ ಅಧಿಕಾರಿಯನ್ನ ಹತ್ಯೆ ಮಾಡಿದ ಆರೋಪದಲ್ಲಿ ಸಾವರ್ಕರ್ ಬಂಧನವಾಗಿತ್ತು. ಇದು 1911ರಲ್ಲಿ ನಡೆದಿದೆ. 1924ರಲ್ಲಿ ಅವರ ಬಿಡುಗಡೆಯಾಗಿದೆ. ಇನ್ನು ಮುಂದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗುವುದಿಲ್ಲ ಎಂಬ ಷರತ್ತಿನ ಅಡಿ ಕ್ಷಮೆಯಾಚನೆಯ ಮೂಲಕ ಈ ಬಿಡುಗಡೆ ನಡೆದಿದೆ. ಆದ್ದರಿಂದ 1924ರ ಬಳಿಕ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿಲ್ಲ. ಮಾತ್ರ ಅಲ್ಲ, ಬ್ರಿಟಿಷ್ ಸರ್ಕಾರದಿಂದ ಇವರು ಪಿಂಚಣಿಯನ್ನು ಪಡೆಯುತ್ತಿದ್ದರು. ಬ್ರಿಟಿಷ್ ಸರ್ಕಾರದೊಂದಿಗೆ ಕ್ಷಮೆಯಾಚಿಸಿ ಸ್ವಾತಂತ್ರ್ಯ ಹೋರಾಟದಿಂದ ದೂರ ನಿಂತು ಗಾಂಧಿ ಹತ್ಯೆಯ ಆರೋಪವನ್ನು ಹೊತ್ತುಕೊಂಡ ವ್ಯಕ್ತಿಗೆ ಪಾರ್ಲಿಮೆಂಟಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಬೇಕಿತ್ತು ಎಂದು ಬಿಎಲ್ ಸಂತೋಷ್ ಹೇಳುವುದಕ್ಕೆ ಅರ್ಥ ಇಲ್ಲ ಎಂದು ಅನೇಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನೆಹರು ಅವರನ್ನು ದೂಷಿಸಲು ಹೋಗಿ ಕೊನೆಗೆ ಬಿಎಲ್ ಸಂತೋಷ್ ತಾನೇ ಟ್ರೋಲ್ಗೆ ಒಳಗಾಗಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.